ಸಿನಿಮಾ ಪೋಸ್ಟರ್ಗಳನ್ನ ಬರೆಸಿ ಹಾ. ಮಕ್ಕಳನ್ನ ಅದ್ರ ಹಿಂದೆ ಓಡ್ತಾ ಇರ್ತಾರೆ. ಅವೆಲ್ಲ ಆ ಕಾಲಘಟ್ಟವನ್ನು ತೋರಿಸಿದ್ದಾವೆ ಹೌದು ಅಲ್ವಾ? ಹೌದು. ಅದು ಶಾನುಭೋಗನ ಕೈ ಕೆಳಗಿದೆ. ಹೌದು. ಅವನು ನೋಡ್ಕೋತಾನ, ಅವನು ಇನ್ಚಾರ್ಜ್. ಅಲ್ಲಿಂದ ಏನಾದ್ರೂ ಆಮೇಲೆ ತಹಶೀಲ್ದಾರ್, ತಹಶೀಲ್ದಾರಿಂದ ಮತ್ತೆ ಮೇಲ್ಗಡೆ ಡಿ ಸಿ. ನಾನು ವರಲಕ್ಷ್ಮಿ ಮತ್ತು ಶ್ರೀಮತಿಯ ಹಲವು ಸೀನ್ಗಳು ಆ ಮನೆಗಳಲ್ಲಿ ಆಗುತ್ತಲ್ಲ, ಇವಳು ಬಂದಾಗ ಅವಳು ಒದ್ದಾಡೋದು, ಅವಳು ಬಂದಾಗ ಅವಳು ಯಾಕೆ ಬಂದೆ ಅಂತ ಕೇಳೋದು ಇತ್ಯಾದಿ ಎಲ್ಲ ಒಂದು ಇಡೀ ಒಂದು ಡ್ರಾಮಾ, ಒಂದು ಟ್ರಯಾಂಗ್ಯುಲರ್ ಡ್ರಾಮಾ, ಒಂದು ಲವ್ ಸ್ಟೋರಿಯಲ್ಲಿ ಬೇಕಾದ ಟ್ರಯಾಂಗ್ಯುಲರ್ ಡ್ರಾಮಾ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮಗೆ ಸಾಮಾಜಿಕವಾಗಿ ಆರ್ಥಿಕವಾದಂತಹ ಕೆಲವು ದೃಷ್ಟಿಕೋನಗಳೇನಿದೆ, ಅದು ಇಲ್ಲಿಗೂ ಅಲ್ಲಿಗೂ ಯಾವ ರೀತಿ ಇದಾಗುತ್ತೆ? ಈಗ ನಾವು ಇಲ್ಲಿ ಕನ್ನಡ ನಾಡು, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ ಪರಿಸ್ಥಿತಿ ಇಟ್ಕೊಂಡು ಸಾಮಾನ್ಯವಾದ ಆರ್ಥಿಕ ಸಾಮಾಜಿಕ ದೃಷ್ಟಿಕೋನದಿಂದ ನೀವು ಒಟ್ಟಾರೆ ಸಿನಿಮಾ ಮಾಡಿದ್ದೀರ, ಎಲ್ಲಿ ತೋರಿಸಿದ್ದೀರ. ಬಟ್ ಇಲ್ಲಿ ಬಂದಾಗ ಬಂಗಾಡಿ ಮತ್ತು ಅದರ ಸುತ್ತಮುತ್ತಲಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋರಿಸುವಾಗ ನೀವು ಇಷ್ಟನ್ನು ಒಂದು ಇಟ್ಕೊಂಡಿದ್ದೀರ. ಅಲ್ಲಿ ಆರ್ಥಿಕತೆ ದಿಲ್ಲಿ ಬಳಿ ಹಳ್ಳಿಯ ಪರಿಸ್ಥಿತಿ, ದಿಲ್ಲಿ ಪಕ್ಕದಲ್ಲೇ ಅಲ್ಲ ಒಂದು ಪರಿಸ್ಥಿತಿ ಭಾಳ ದೂರ ಏನಿಲ್ಲ. ಮತ್ತು ಅಲ್ಲಿ ಪಂಚಾಯಿತಿ ಮಟ್ಟದ ಆರ್ಥಿಕ ಸಾಮಾಜಿಕ ಪಂಚಾಯತರು ಪಂಚರು ಆರ್ಥಿಕ ಸಾಮಾಜಿಕ ಎಲ್ಲ ನೋಡ್ಕೋತಾರೆ. ಅವಳು ಸ್ಕೂಲ್ ಕೇಳಿದಾಗ ಅವಳಿಗೆ ಹೆಚ್ಚು ಮಕ್ಕಳು ಬಂದರೆ ಇನ್ನೊಂದು ಕೊಡ್ತೀವಿ ಅನ್ನೋದು ಅವ್ರ ಕೈಲಿದೆ. ಅದು ಆಮೇಲೆ ಬೇರೆ ಏನೇ ಮಾಡಬೇಕಾದ್ರೂ ಈ ಆರ್ಥಿಕ ಸಾಮಾಜಿಕ ದೃಷ್ಟಿಕೋನ ಅಲ್ಲಿ ಆ ಥರ ಬಿಂಬಿಸಿದ್ದಾರೆ. ಓಕೆ, ಹಾಗಾದರೆ ನಮಗೆ ಸರ್ಕಾರದ ಒಟ್ಟಾರೆ ಪ್ರೆಸೆಂಟೇಷನ್ ಹೇಗೆ? ಪ್ರೆಸೆಂಟೇಷನ್ನಲ್ಲಿ ಅಲ್ಲಿ ನೋಡಿ, ನಿಮ್ಮ ಸರ್ಕಾರದಲ್ಲಿ ನೀವೇನು ಮಾಡಿದ್ದೀರಾ, ಒಂದು ಜಿಲ್ಲಾಧಿಕಾರಿ, ಆಮೇಲೆ ಒಂದು ತಹಸೀಲ್ದಾರು, ಶಾನುಭೋಗ, ಮತ್ತು ಈ ಮೇಲಧಿಕಾರಿಗಳ ಆಡಳಿತ ಅಧಿಕಾರ ನೀವು ತೋರಿಸಿದ್ದೀರ. ಮತ್ತು ಅಲ್ಲೂ ಕೂಡ ಯಾವ ರೀತಿಯ ಕರಪ್ಷನ್ ಇದೆ, ಆ ಕರಪ್ಷನ್ನಲ್ಲಿ ಯಾರೋ ಒಬ್ಬ ಸಿಕ್ಕಾಕತ್ತಾನೆ, ತಹಸೀಲ್ದಾರ ಬಯಸ್ಕೋತಾನೆ, ಶಾನ್ಭೋಗ ಬಯಸ್ಕೋತಾನೆ. ಯಾರು ಭಾಳ ಒಳ್ಳೆ ದಕ್ಷ ಅಧಿಕಾರಿ ಆದರೆ ಅವನು ಎಷ್ಟು ಚೆನ್ನಾಗಿ ಅವನು ಎಲ್ಲವನ್ನ ಸರಿ ಮಾಡಬಲ್ಲ ಅನ್ನೋದು, ಇವೆಲ್ಲವನ್ನ ಒಂದು ವ್ಯವಸ್ಥೆಯ ಮುಖಾಂತರವೇ ಹೇಳಿದೆ. ಆಯಾ ವ್ಯಕ್ತಿಗಳನ್ನು ಹೇಳಿದೆ, ಆ ವ್ಯಕ್ತಿಗಳನ್ನ ಭೇಟಿ ಆಗೋದೇ ಶಂಕರನ ಜೊತೆನೇ ಅವೆಲ್ಲವೂ ಭೇಟಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾಸಾ ಮುಖ್ಯಸ್ಥ ಜಾನ್, ಅವನೇ ಹೋಲ್ ಆ್ಯಂಡ್ ಸೋಲ್, ಅವನೇ ಜವಾಬ್ದಾರಿ ಅದನ್ನೆಲ್ಲ ನೋಡ್ಕೊಳ್ಳೋದು. ಅವನಿಗೆ ಅವನ ಸಹಾಯಕರು, ಅವನ ಕೆಳಗಿನ ಅಧಿಕಾರಿಗಳು ಅವರೆಲ್ಲ ಏನಿರ್ತಾರೆ ಅವರೆಲ್ಲ ಮಿಕ್ಕವರು ಕಾಳಜಿ ಇರುತ್ತೆ, ಅವರಿಗೆ ದೇಖರೀಕಿ ಮಾಡ್ತಾ ಇರ್ತಾರೆ. ಆಮೇಲೆ ಅಲ್ಲಿ ನ್ಯಾಸಾದಲ್ಲಿ ಹಂಗಾದರೆ ಇಲ್ಲಿ ಹಳ್ಳಿಗೆ ಬಂದಾಗ ಚರಣಪುರದಲ್ಲಿ ಹಳ್ಳಿಲಿ ಪಂಚಾಯಿತಿ ಆಡಳಿತ ಅಧಿಕಾರ ಅವ್ರು ನೋಡ್ಕೋತಿರ್ತಾರೆ. ಅವ್ರನ್ನ ಸೊ ಅವನು ನೇರವಾಗಿ ಇಂಟ್ರ್ಯಾಕ್ಟ್ ಮಾಡೋದು ಇವರಿಬ್ಬರ ಇದ್ರ ಜೊತೆಯಲ್ಲಿ. ಸೊ ಅಲ್ಲಿ ನಮ್ಮ ಒಂದು ವ್ಯವಸ್ಥೆಯ ಒಂದು ಇದಿತ್ತಲ್ಲ, ಆ ಸಿಸ್ಟಮ್ ಅಂತ ಏನು ಕರಿತೇವೆ, ಆ ಸಿಸ್ಟಮ್ನ ಬೇರೆ ಬೇರೆ ಲೆವೆಲಲ್ಲಿ ಹೇಳಿದ್ದೀವಿ ನಾವು ಅದನ್ನು. ಸೊ ಮೋರ್ ಜುನೈನ್ ಆ್ಯಂಡ್ ವೆರಿ ನ್ಯಾಚುರಲ್, ವಾಸ್ತವವಾಗಿ ಸರ್ಕಾರದ ಏನು ನಡೀತಾ ಇದೆ ಅದನ್ನು ತೋರಿಸ್ಕೊಂಡಿದ್ದೀರ. ಆಮೇಲೆ ನಮ್ಮ ಪ್ಲಸ್ ಪಾಯಿಂಟ್ ನನ್ನ ಪ್ರಕಾರ ನಮ್ಮದು ದಟ್ಟವಾದ ಕಾಡು, ಹೌದು ನದಿ, ಹಳ್ಳಿ, ಕಾಡು, ಹಸಿರು, ಗುಡ್ಡ, ನೀವು ಎಲ್ಲಿ ನೋಡಿದ್ರು ಹಸಿರು ಕಾಣ್ತಾ ಇತ್ತು. ರಿಚ್ ಪರಿಸರ, ಎನ್ವೈರನ್ಮೆಂಟ್ ಇಸ್ ಸೂಪರ್. ಇಕಾಲಜಿ, ಎನ್ವೈರನ್ಮೆಂಟ್ ಎಲ್ಲ ಏನು ಅಲ್ಲಿ ಈಗ ಹೋದ್ರೂ ಅದೇ ಥರ, ಅಂದರೆ ಆ ಸಿನಿಮಾದಲ್ಲಿ ಏನು ತೋರಿಸಿದ್ದೀರಾ ಅದೇ ಥರ ಇರುತ್ತಲ್ಲ. ಹೌದು, ಈಗ ಹೋದ್ರೂ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹಳ್ಳಿಯ ಒಳಗಡೆಗೆ ಅದ್ರ ಸುತ್ತಮುತ್ತ ಗದ್ದೆ, ಅದು ಬಯಲು ಅದೆಲ್ಲ ಇರುತ್ತಲ್ಲ ಹಾಗೆ. ಆಮೇಲೆ ಅದ್ರ ಹೊರಗಿನ ಪಕ್ಕದ ಊರಿನ ಪರಿಸರ ಅಷ್ಟೇ, ಅಷ್ಟರೊಳಗೆ ಹಳ್ಳಿ, ಊರು, ಒಳಗೆ ಹೊರಗೆ ಒಂದು ಮಟ್ಟಕ್ಕೆ ಡೆಲ್ಲಿ ಅದೆಲ್ಲ ತೋರಿಸ್ಕೊಂಡು ಬಂದಿದ್ದಾರೆ, ಅದೆಲ್ಲ ಇದೆ. ಬಟ್ ಒಂದ್ಸಲ ಅವ್ನು ಇಲ್ಲಿ ಬಂದ ಮೇಲೆ ಇಲ್ಲಿ ಬಂಗಾಡಿ ಸುತ್ತ ನಾವು ಬಂಗಾಡಿ ಅಂತ ಒಂದು ಕ್ಯಾರೆಕ್ಟರ್ ಕೊಡ್ತೀವಲ್ಲ, ಆ ರೀತಿ ಅವರು ಚರಣ್ಪುರ್ ಅಂತ ಒಂದು ಕ್ಯಾರೆಕ್ಟರ್ ಟ್ರೈ ಮಾಡಿದ್ದಾರೆ. ಅದರಲ್ಲಿರುವ ಇಷ್ಟೇ ಇರೋದು, ಸೀಮಿತವಾಗಿರೋದು. ನಮಗೆ ಅಲ್ಲಿ ಕಾಡಂಚಿನ ಬದುಕಿದೆ. ಎಂಥ ಕಾಡಂಚಿನ ಬದುಕು ಅಂದರೆ, ಅಂಥ ರಿಮೋಟ್ ಪ್ಲೇಸಲ್ಲಿ ಇದ್ದೂ ಕೂಡ ಅವರು ತಮ್ಮ ಕೃಷಿಯನ್ನು, ತಮ್ಮ ಕೃಷಿಗೆ ಸಂಬಂಧಪಟ್ಟಂತಹ ಹಲವಾರು 10 ಸಂಪ್ರದಾಯಗಳನ್ನು, ಕಣ ಹಾಕೋದು, ಹಾಡು, ಇವೆಲ್ಲ ಇದೆಯಲ್ಲ, ಅವೆಲ್ಲವೂ ಕೂಡ ಆ ಬದುಕನ್ನು ಸಂಪದ್ಭರಿತವಾಗಿ ಮಾಡಿದೆ. ಅದು ಶಾನುಭೋಗನ ಕೈ ಕೆಳಗಿದೆ. ಹೌದು, ಅವನು ನೋಡ್ಕೋತಾನೆ ಅದನ್ನ, ಅವನು ಇನ್ಚಾರ್ಜ್. ಅಲ್ಲಿಂದ ಏನಾದ್ರೂ ಆಮೇಲೆ ತಹಶೀಲ್ದಾರಿಂದ ಮತ್ತು ಮೇಲ್ಗಡೆ ಡಿ ಸಿ. ಆ ಥರ ನೀವು ಒಂದೇನು ಇಟ್ಕೊಂಡಿದ್ರಲ್ಲ, ದಟ್ಟ ಕಾಡು, ಗುಡ್ಡಗಾಡು, ನದಿ, ಹಳ್ಳ, ಹಸಿರು ಎಲ್ಲ ಇರಲಿ, ಶಾನುಭೋಗನ ಕೈ ಕೆಳಗೆ ಇವೆಲ್ಲ ಇದಾವೆ, ಅದನ್ನೆಲ್ಲ ಅವನೇ ನೋಡ್ಕೋತಿದ್ದಾನೆ. ನಂದು ಅಂತ ಅನ್ಕೊಳ್ಳೋಷ್ಟ್ರ ಮಟ್ಟಿಗೆ ಹೋಗಿದ್ದಾನೆ ಅವನು. ಆಮೇಲೆ ಇಲ್ಲಿ ಹಳ್ಳಿ ಒಳ ಸುತ್ತಮುತ್ತ ಅಲ್ಲಿ ಆ ಪರಿಸರದಲ್ಲಿ ಅವರಿದ್ದವರು ಪಂಚಾಯಿತಿ ಆಡಳಿತ ವ್ಯವಸ್ಥೆ ಇರೋ ಹಳ್ಳಿ ಬದುಕನ್ನ ಎಷ್ಟು ಬೇಕೋ ಅಷ್ಟು ತೋರಿಸಿದ್ದಾರೆ. ನಂತರ ಅಲ್ಲ, ಇದಕ್ಕಾಗಿ ಅವನು ಆಸ್ತಿ ಬಗ್ಗೆ ತಹಸೀಲ್ದಾರ್ ಹತ್ರನೇ ಹೋಗ್ತಾನೆ ಅವನು. ಹೌದು,
ಯಾಕೆಂದ್ರೆ ಇವನಿಗೆ ರಿಜಿಸ್ಟರ್ ಆಗಿರುತ್ತಲ್ಲ, ಮತ್ತೆ ಅವನ ಹೆಸರಿಗೆ ಆಗಿರೋಲ್ಲ. ಹೌದು ಹೌದು. ಒಂದು ಘಟ್ಟದಲ್ಲಿ ನೀವೇನು ಮಾಡಿದ್ದೀರಾ ಅಂದರೆ, ಶಾನುಭೋಗನಿಗೆ ಗೊತ್ತಿಲ್ಲದೆ ಅವನು ಹೋಗಿರ್ತಾನೆ. ಹೌದು, ಅವಾಗ ಶಾನುಭೋಗನಿಗೆ ಸಿಟ್ಟು ಬರೋ ಅಂತ ಒಂದು ಪರಿಸ್ಥಿತಿನೂ ಉತ್ಪತ್ತಿ ಅವರಿಬ್ಬರ ಸಂಘರ್ಷ ಇರೋದೇ ಶಾನುಭೋಗ ಮತ್ತು ಶಂಕರನಲ್ಲಿ ಕಾನ್ಫ್ಲಿಕ್ಟ್. ಆ ಕಾನ್ಫ್ಲಿಕ್ಟಿಗೆ ಬೇಕಾದಂಥ ವ್ಯವಸ್ಥೆ ಏನು ಮಾಡ್ತಿದ್ದು, ಆಸ್ತಿ ಭೂಮಿ, ಇವನ ಆಸ್ತಿಯನ್ನು ಅಂದರೆ ಇವನ ತಾತನ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಕೊಟ್ಟಿರಲ್ಲ ಅಜ್ಜಿ. ಸೊ ಹಾಗಾಗಿ ಇವನ ಹೆಸರಲ್ಲೇ ಇರುತ್ತದು. ಅವನು ಅಲ್ಲಿಂದ ಬರ್ತಾನಂತೆ, ಅವನದೇ ಭೂಮಿ ಉಳ್ತಾನಂತೆ ಅಂತ ಇವೆಲ್ಲ ಶುರುವಾಗುತ್ತಲ್ಲ. ಸೊ ಇವೆಲ್ಲವೂ ಒಂದು ರೀತಿ ಆಸ್ತಿಯ ಹಕ್ಕುದಾರಿಕೆಯ ಜೊತೆಯಲ್ಲಿ ಆಸ್ತಿಯ ವಿಭಜನೆಯನ್ನು ಮತ್ತು ಆಸ್ತಿಯ ದೇಖರೇಖೆಯನ್ನು ಕೂಡ ಹೇಳ್ತಾ ಹೋಗುತ್ತೆ. ಸರ್ಕಾರದಿಂದನೇ ಆಗತ್ತದು ಹೌದು ಅನ್ನುವ ಒಂದು ಇದನ್ನು ಇಟ್ಕೊಂಡಿದ್ರೆ ನೀವು. ಆದರೆ ಇಲ್ಲಿ ನಿಮ್ಮದ್ರಲ್ಲಿ ಐ ಥಿಂಕ್ ಪೋಸ್ಟ್ ಆಫೀಸು ಏನೇನೋ ಇರಬೇಕಲ್ಲ, ಇದೆಲ್ಲ ಇದೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಇವನು ತಹಸೀಲ್ದಾರ್ ಆಫೀಸ್ಗೆ ಪದೇ ಪದೇ ಹೋಗಿ ಬರ್ತಿರ್ತಾನಲ್ಲ ಶಂಕರ. ಇವನು ಆಫೀಸ್ಗೆ ಹೋಗೋದು ಬರೋದು ಎಲ್ಲ ಹೋಗ್ತಾನೆ, ಇವನು ಇಲ್ಲಿ ಬಿಟ್ಬಿಟ್ಟು ಅಲ್ಲೆಲ್ಲಿ ಹೋಗ್ತಾನೆ ಅಂತ. ಇವನೊಂದು ಆಫೀಸಿಗೆ ಪದೇ ಪದೇ, ಆಫೀಸ್ ಪೋಸ್ಟ್ ಆಫೀಸು. ನೀವು ಅಲ್ಲೊಂದು ತಹಶೀಲ್ದಾರು ಇವ್ರ ಆಫೀಸ್ ತೋರಿಸಿದ್ರೆ, ಶಾನ್ಭೋಗಂದೊಂದು ಆಫೀಸ್ ಏನು ಬೇರೆ ಸಪ್ರೇಟ್ ತೋರಿಸಿಲ್ಲ. ಇಲ್ಲ, ಬೇಕಾಗಿಲ್ಲ. ಇಲ್ಲಿ ನಮಗೆ ಪೋಸ್ಟ್ ಆಫೀಸ್ ತೋರಿಸ್ತಾರೆ. ಪೋಸ್ಟ್ ಆಫೀಸಲ್ಲಿ ಮತ್ತೆ ಭೇಟಿ ಮಾಡಿ, ಯಾತಕ್ಕೆ ಹೋಗ್ತಾನೆ, ಫೋನ್ ಕರೆ ಮಾಡಿ ಮಾತಾಡಕ್ಕೆ. ಇವನ ವ್ಯವಹಾರ ಅಲ್ಲಿರುತ್ತೆ, ಅಮೆರಿಕಾಗೆ ನಿರಂತರ ಇದಕ್ಕೆ ಕಾಂಟ್ಯಾಕ್ಟ್ಗೆ. ಇವನು ಖುದ್ದಾಗಿ ಹೋಗಿ ಭೇಟಿ ಮಾಡ್ಕೊಂಡು ಬರಬೇಕು. ಮುಖತಃ ಭೇಟಿ ಮಾಡಿ ಖುದ್ದಾಗಿ ಆಫೀಸ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಎಲ್ಲ ವಿಚಾರ ಮಾಡಿ ಬರಬೇಕು. ಇವ್ನು ಫೋನ್ನಲ್ಲೇ ಎಲ್ಲ ಮಾತಾಡ್ಕೋತಾರೆ. ಸಾಮ್ಯತೆ ಏನಪ್ಪ ಅಂತಂದ್ರೆ, ನಾವು ಒಂದು ವ್ಯವಸ್ಥೆಯನ್ನು ತೋರಿಸ್ತಾ ಇರ್ತೀವಿ, ಅವರು ಈ ರೀತಿಯ ಒಂದು ವ್ಯವಸ್ಥೆಯನ್ನು ತೋರಿಸ್ಕೊಂಡ್ ಬರ್ತಾರೆ. ಯಾಕಂದ್ರೆ ಆ ಕಾಲಘಟ್ಟಗಳು ಬೇರೆ ಆದ್ರಿಂದ, ಆಯಾ ಕಾಲಘಟ್ಟಗಳು ಬೇರೆ ಆದ್ರಿಂದ ಅದನ್ನ ಮಾಡ್ತಾ ಬಂದಿದ್ದಾರೆ ಅಂತ. ನಮ್ಮಲ್ಲಿ ಈ ಸಂಪ್ರದಾಯ ಆಚರಣೆ ಇವನ್ನ ಡೀಪ್ ರೂಟೆಡ್ ಸಂಪ್ರದಾಯಗಳಿರ್ತಲ್ಲ. ಹೌದು. ಒಂದು ಕಣ ಅಂದರೆ ಹೇಗಿರಬೇಕು, ಅದಕ್ಕೆ ಒಂದು ಪೂಜೆ ಮಾಡ್ತೀವಿ, ಅದರ ನಂತರ ಇದು ಮಾಡ್ತೀವಿ, ಹೀಗೆ ಪ್ರತಿಯೊಂದನ್ನು ಕೂಡ ಒಂದು ಉತ್ಸವವನ್ನಾಗಿ ಮಾಡ್ತೀವಿ. ಸೊ ಅದನ್ನೆಲ್ಲ ಹೇಳ್ಕೊಂಬಂದಿದ್ದೀವಿ. ಹಳ್ಳಿಯ ಸಂಪ್ರದಾಯ ಆಚರಣೆ ಇತ್ಯಾದಿ ಅಲ್ಲೂ ಕೂಡ ಅದನ್ನು ಆಗಿರ್ಬೋದೇನೋ ಮಾಡಿರ್ತಾರೆ. ಸೊ ಹಳ್ಳಿ ಸಂಸ್ಕೃತಿ ಸಂಪ್ರದಾಯ, ಜನರ ರೂಢಿ ಆಚರಣೆಗಳನ್ನೆಲ್ಲ ಹಾಗೆ ನೀವು ಕ್ಯಾಪ್ಚರ್ ಮಾಡಿದ್ದೀರಾ. ಇಲ್ಲಿ ಹಳ್ಳಿ ಜೀವನ, ಜಾತಿ ವರ್ಣ ಅಂತರ, ಅಲ್ಲಿಯೂ ರೂಢಿ ಆಚರಣೆ. ಇಲ್ಲೊಂಥರ ಕಾಲು ತೊಳ್ಕೊಳ್ಳೋದು, ಒಳಗೆ ಬರೋದು, ಅಲ್ಲೂ ಹಂಗೆ ಇರುತ್ತೆ. ಅಲ್ಲೂ ಅದೇ ಥರ. ಆಮೇಲೆ ಒಂದು ಸಣ್ಣ ಪೂಜೆ ಮಾಡೋದ್ರೆ ಸಣ್ಣ ಪೂಜೆ ಮಾಡೋದು ಇರುತ್ತೆ. ಅದು ಕೂಡ ಅಲ್ಲಿಗೆ ಏನು ಬೇಕೋ ಅದು, ಇಲ್ಲಿಗೆ ಏನು ಬೇಕೋ. ಸೊ ಇವೆಲ್ಲ ಸಾಮ್ಯತೆ ಇದೆ, ಅಲ್ಲೂ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು, ಇಲ್ಲೊಂದು ಸ್ವಲ್ಪ ಜಾಸ್ತಿ, ಇಲ್ಲೊಂದು ಸ್ವಲ್ಪ ಕಡಿಮೆ, ಆ ಥರ ಇರಬಹುದು. ಮತ್ತು ವಿಟ್ಟು ಬಗ್ಗೆ, ವಿಟ್ಟುನ ನೀವು ಬಳಸ್ಕೊಂಡಿದ್ದೀರಲ್ಲ, ಅಲ್ಲಿ ಒರಿಜಿನಲ್ ಸ್ಟೋರಿನಲ್ಲೇ ಅವರು ಇರೋದ್ರಲ್ಲಿ ಶಂಕರ್ಗೆ ವಿಟ್ಟು ಹಣದ ಸಹಾಯ ಮಾಡ್ತಾನೆ. ಅವನಿಗೆ ಆರ್ಥಿಕ ಸಹಾಯ, ನೀನೇನು ಬ್ರದರ್, ನಾನು ನಿನಗೆ ದುಡ್ಡು ಕಳಿಸ್ತೀನಿ ಅಂತ ಅಶೂರು ಮಾಡ್ಬಿಡ್ತಾನೆ. ಸೊ ಇವನಿಗೆ ಆ ಆರ್ಥಿಕದ ಒಂದು ಇದು ಕಡಿಮೆ, ಸಮಸ್ಯೆ ಇರಲ್ಲ. ಆಮೇಲೆ ಶಂಕರ್ಗೆ ಇವನು ಆರ್ಥಿಕ ಇದನ್ನು ಮಂತ್ಲಿ ಕಳಿಸ್ತಾ ಇರೋದ್ರಿಂದ ಸೀತಾರಾಮನಿಗೆ ಯೋಜನೆ ಖರ್ಚು ವೆಚ್ಚ ಎಲ್ಲ ಆಗ್ತಿರುತ್ತಲ್ಲ, ಅದು ತೊಗೊಂಬ ಇದು ತೊಗೊಂಬ ಅದು ಮಾಡಿ, ಅದಕ್ಕೆಲ್ಲ ಇವನು ದುಡ್ಡು ಇಲ್ಲಿಂದ ಇದೆ. ಸೊ ಅಲ್ಲಿಂದ ಈ ಥರ ಫ್ಲೋ ಇದ್ದರೆ, ಇಲ್ಲೇನು ಮಾಡ್ತಾರೆ ಅಂತಂದರೆ, ಇವರು ಒಬ್ಬ ರೈತನಿಗೆ ಗೀತಾ ತನ್ನ ಸಂಬಳದಲ್ಲೇ ಬರೋ ಹಣನ ಸಾಲ ಕೊಟ್ಟಿರ್ತಾಳೆ. ತಾನೇ ಕಾವೇರಿ ಅಮ್ಮನ ಇದರಲ್ಲಿದ್ದಾಳೆ, ಮುಡಿಲಲ್ಲಿ. ಅವನು ಕಾವೇರಿ ಅಮ್ಮನ್ನು ನೋಡ್ಕೋತಾಳೆ. ಅಲ್ಲಿ ಇದ್ಬಿಟ್ಟು ಇವಳು ಇನ್ನೊಬ್ರಿಗೆ ಆರ್ಥಿಕ ಸಹಾಯ ಮಾಡಿದಾಳೆ. ಯಾರು? ಗೀತಾ. ಇಲ್ಲಿ ನಾವು ಆ ಥರ ಪರಿಸ್ಥಿತಿ ಇಟ್ಕೊಂಡಿಲ್ಲ. ಈ ಶಂಕರನಿಗೆ, ಒಬ್ಬ ಮುಖ್ಯವಾದ ವ್ಯಕ್ತಿಗೇನೆ ಹೊರಗಡೆಯಿಂದ ಧನ ಸಹಾಯ ಬರ್ತದೆ. ಇಲ್ಲೇನಾಗಿದ್ರೆ, ಅಲ್ಲಿ ಇದ್ದವಳೆ ತನ್ನಲ್ಲಿದ್ದನ್ನೇ ಒಂದು, ತನ್ನಲ್ಲಿ ಎಷ್ಟಿತ್ತೋ ಅಷ್ಟನ್ನು ಕೊಡೋ ಸಹಾಯ ಮಾಡಿರ್ತಾಳೆ. ಆ ಮೋಹನ ಏನು ಮಾಡ್ತಾನೆ ಅಂತಂದರೆ, ಅವನ ಹತ್ರ ಹಣವಂತ ಅಲ್ಲ ಅವನು ಆ ರೈತ ಯಾರಿಗೆ ಸಾಲ ಕೊಟ್ಟಿರ್ತಾಳಲ್ಲ ಇವಳು ಗೀತಾ, ಅವಳ ಹತ್ರ ಹೋಗಿ ಕೇಳ್ತಾನೆ, ಇವಳು ಸಾಲ ಕೊಟ್ಟಿದ್ದಾರೆ, ತೀರಿಸ್ಬೇಕಾಗಿದೆ ಅಂತ ಒದಾಡ್ತಿರ್ತಾನೆ. ಅವನೊಂದಿಷ್ಟು ದುಡ್ಡು ಕೊಡ್ತಾನೆ, ಅವನ ಮುಖಾಂತರ ಹೋಗ್ತಾನೆ. ಮೋಹನ ರೈತನಿಗೆ ದುಡ್ಡು ಕೊಟ್ಟು ಆಮೇಲಿಂದ ಏನು ಡೋಂಟ್ ವರಿ, ಅದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದೇ ಬಳಸಿರೋದ್ರಲ್ಲಿ ಹಳೆ ಸಿನಿಮಾ ಪೋಸ್ಟರ್ಗಳನ್ನ ಬರೆಸಿ ಮಕ್ಕಳನ್ನ ಅದ್ರ ಹಿಂದೆ ಓಡ್ತಾ ಇರ್ತಾರೆ. ಅವೆಲ್ಲ ಆ ಕಾಲಘಟ್ಟವನ್ನು ತೋರಿಸಿದ್ದೇವೆ. ಹೌದು ಅಲ್ವಾ? ಹೌದು. ನಾವು ಅದನ್ನು ಆ ಟೈಮ್ ಪೀರಿಯಡಲ್ಲಿ ಏನು ನಡೀತಿತ್ತು ಅನ್ನೋದನ್ನ ಬಳಸಿದ್ದೀವಿ. ಇಲ್ಲೂ ಕೂಡ ಸಿನಿಮಾ ಪ್ರಚಾರ ಹೇಗೆ ನಡೆಯುತ್ತೆ ಅಂತ ನೀವು ತೋರಿಸಿದ್ದೀರಾ. ಇಲ್ಲಿ ಸಿನಿಮಾ ಪ್ರಚಾರ ಏನಿಲ್ಲ, ಇಲ್ಲಿ ಬಯಲಲ್ಲಿ ಹಳೆ ಸಿನಿಮಾ ದೃಶ್ಯ ಪರದೆ ಮೇಲೆ ತೋರಿಸ್ಬಿಡ್ತಾರೆ. ಪರದೆ ಮೇಲೆ ತೋರಿಸಿ ಅಲ್ಲಿ ಎಲ್ಲರೂ ಹಳ್ಳಿಯವರೆಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಸಿನಿಮಾ ಬಳಕೆಯಲ್ಲೂ ಕೂಡ ಆ ಥರ ಆಗಿದೆ. ಅಂದರೆ ನಾವು ಈ ರೀತಿ ಮಾಡಿದ್ವಿ, ಅವರು ಆ ರೀತಿ ಅದನ್ನು ಆ ಹಳ್ಳಿನಲ್ಲಿ ಆಗ್ತಿತ್ತು ಅನ್ನೋದನ್ನು ರೆಫರೆನ್ಸಲ್ಲಿ ಹೇಳ್ತಾರೆ. ಕರೆಕ್ಟ್. ನಾವು ಗ್ರಾಮ ವಾಸ್ತವ್ಯವನ್ನು ಬಹಳ ಮುಖ್ಯವಾಗಿ ಶಂಕರನಿಗೆ ಹೇಳ್ತೇವೆ. ಹೌದು.
ಯಾಕೆಂದರೆ ಅವನು ಬಂದು ಇಳ್ಕೊಳ್ಳೋ ಜಾಗ ಇದೆಯಲ್ಲ, ಮತ್ತು ಮನೆ ಕಟ್ಟಬೇಕಾಗಿದ್ದು, ಮತ್ತು ಕೃಷಿ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕಾದ್ದು ಎಲ್ಲ ತನ್ನ ಮನೆ, ತನ್ನ ತಾತನ ಮನೆ, ತನ್ನ ತಾತನ ಭೂಮಿ, ಇವೆಲ್ಲವನ್ನು ಅವನು ಇನ್ನೂ ಚೆನ್ನಾಗಿ ಮಾಡಬೇಕು, ಊರ್ಜಿತಗೊಳಿಸಬೇಕು ಅಂತ ಹೋಗುವಂಥ ಗ್ರಾಮ ವಾಸ್ತವ್ಯವನ್ನು ಕಾಣ್ತೇವೆ. ನೀವು ಅಲ್ಲಿ ಕಾಣ್ತಿರಲ್ಲ, ಅವ್ರು ಹೆಂಗೆ ಅದನ್ನು ಹುಟ್ಟಾಕಿದ್ದಾರೆ ಅಂತಂದರೆ ಹಳ್ಳಿಯಲ್ಲಿ ವಾಸ ಮಾಡಬೇಕು ಅವನು, ಹಳ್ಳಿಗೆ ಬಂದು ಗ್ರಾಮ ವಾಸ್ತವ್ಯನ ಹಿಂಗೆ ಬೇರೆ ಪದದಲ್ಲಿ ಹೇಳೋಣ. ಇನ್ನು ಕ್ಯಾರವಾನ್ ಹಳ್ಳಿಯಲ್ಲೇ ನಿಲ್ಲಿಸ್ಬಿಡ್ತಾನೆ ಅವನು, ಕ್ಯಾರವಾನಲ್ಲಿ ಇರ್ತಾನೆ, ಅಲ್ಲಿರ್ತಾನೆ, ಕ್ಯಾರವಾನ್ ಹಳ್ಳಿಲಿ ಇರುತ್ತೆ, ಅದರಲ್ಲೇ ಮೋಹನ ಇದ್ದು ಬಿಡ್ತಾನೆ. ಆಮೇಲಿಂದ ಉಳಿದಂತೆ ಹಳ್ಳಿ ಚಟುವಟಿಕೆಗೆ ಕ್ಯಾರವಾನ್ ಬಿಟ್ಟು ಹೊರಗೆ ಬಂದು ಅಲ್ಲೆಲ್ಲ ಹೋಗ್ಬೇಕು. ಸೊ ಅದರಿಂದಾಗಿ ಏನಾಗುತ್ತೆ ಅಂದರೆ, ನಾನು ವರಲಕ್ಷ್ಮಿ ಮತ್ತು ಶ್ರೀಮತಿಯ ಹಲವು ಸೀನ್ಗಳು ಆ ಮನೆಗಳಲ್ಲಿ ಆಗುತ್ತಲ್ಲ, ಇವಳು ಬಂದಾಗ ಅವಳು ಒದ್ದಾಡೋದು, ಅವಳು ಬಂದಾಗ ಅವಳು ಯಾಕೆ ಬಂದೆ ಅಂತ ಕೇಳೋದು ಇತ್ಯಾದಿ ಎಲ್ಲ ಒಂದು ಇಡೀ ಒಂದು ಡ್ರಾಮಾ, ಒಂದು ಟ್ರಯಾಂಗ್ಯುಲರ್ ಡ್ರಾಮಾ, ಒಂದು ಲವ್ ಸ್ಟೋರಿಯಲ್ಲಿ ಬೇಕಾದ ಟ್ರಯಾಂಗ್ಯುಲರ್ ಡ್ರಾಮಾ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಅಂದರೆ, ಒನ್ ಆಫ್ ದಿ ಬ್ಯೂಟಿಫುಲ್ ಡ್ರಾಮೆಟಿಕ್ ಸೀನ್ಸ್ ಅದು. ಸೊ ಇಲ್ಲಿ ಎಲ್ಲವೂ ಕಾರವಾನಲ್ಲೇ ಆಗೋಗುತ್ತೆ. ಸೊ ಯಾವುದು ಹೊರಗಾಗೋದೇ ಇಲ್ಲ, ಹೊರಗಾಗೋದೆಲ್ಲ ಭಾಳ ಕಮ್ಮಿನೇ ಆ ಅರ್ಥದಲ್ಲಿ. ನಾವೊಂದು ಮನೆ ಇರೋದ್ರಿಂದ, ಗ್ರಾಮದಲ್ಲೇ ಆ ಮನೆ ಇರೋದ್ರಿಂದ, ಆ ಮನೆಯ ಒಳಗಡೆ ಇರುವ ಕ್ಯಾರೆಕ್ಟರ್ಗಳು ತಮ್ಮ ಸಂಬಂಧಗಳ ಜೊತೆಯಲ್ಲಿ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾ ಹೋಗ್ತವೆ. ಅದು ಭಾಳ ಮುಖ್ಯವಾಗಿ ಭಾಳ ಚೆನ್ನಾಗಿ ಬಂದಿದೆ. ಅದು ಎಸ್ಪೆಷಲಿ ಶ್ರೀಮತಿ ವರಲಕ್ಷ್ಮಿ ಮನೆಗೆ ಬರ್ತಾಳಲ್ಲ, ಹೌದು, ಆ ಸೀನು, ಹೌದು, ಅದನ್ನು ನೀವು ಅಲ್ಲಿಗೆ ಅವಳು ಅಲ್ಲಿ ಇವನು ಶಂಕರನ್ ಜೊತೆಗೆ ಅವಳು ಅಲ್ಲಿ ಇರೋದು ಬೇಡ ಅಂತ ಕರ್ಕೊಂಡು ಹಳ್ಳಿ ಇದು ಏನೇನೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಸರಿ ಇಲ್ಲ ಬಾಲೆ ನಮ್ಮನೆ ಒಳ ಅಂತ ಕರ್ಕೊಂಡು ಹೋಗಿ. ಆಮೇಲೆ ಫಸ್ಟ್ ಇವಳಿಗಿರಲ್ಲ, ಅದಕ್ಕೆ ಊರವ್ರನ್ನೆಲ್ಲ ಸೇರಿಸ್ಕೊಂಡು ಹೇಳ್ತಾಳೆ ಅವಳು ಅಲ್ಲಿ. ಬಟ್ ಇಲ್ಲೇನಾಗತ್ತೆ ಅಂದರೆ ಇಲ್ಲಿ ಆ ಪ್ರಶ್ನೆನೇ ಬರಲ್ಲ, ಅಲ್ಲಿರ್ತಾರೆ. ಆದರೂ ಕೂಡ ದೇರ್ ಆರ್ ಸಮ್ ಇಂಟರ್ ಕಟ್ಸ್. ಹೌದಾ, ಇವನಿರೋದು ಅವಳಿರೋದು, ಅದ್ರ ಮಧ್ಯೆ ಇವಳಿಗೆ ಎಚ್ಚರಿಕೆ ಆಗೋದು, ಇವಳೇನ ಕೆಲಸ ಮಾಡ್ಕೊತ ಅವನು ಅದನ್ನು ಕೆಲಸ ಮಾಡ್ಕೊತ ನೋಡೋದು ಅಂತ ಒಂದಿಷ್ಟು ಹಾಕಿದ್ದಾರೆ ಶಾರ್ಟ್. ಬಟ್ ಇಲ್ಲಿ ಫುಲ್ ತಪ್ಪಿಸ್ಬಿಟ್ರೆ ಶ್ರೀಮತಿ ವರಲಕ್ಷ್ಮಿ ಮತ್ತು ಶಂಕರಂದು, ಅಲ್ಲಿ ಕೇವಲ ಗೀತಾ ಮತ್ತು ಮೋಹನ್ ಮಧ್ಯೆ ಬೇರೆ ಬೇರೆ ಇದರಲ್ಲಿ ಅವಳ ಮನೆಯಲ್ಲಿದ್ದಾಳೆ, ಇವನು ಕ್ಯಾರವಾನಲ್ಲಿ ಇದ್ದಾನೆ ಅನ್ನೋದನ್ನ ತೋರಿಸಿ, ಒಟ್ಟಾರೆ ಇಬ್ರು ಒಟ್ಟಿಗೆ ಇಲ್ಲ ಅನ್ನೋದನ್ನ ಈ ರೀತಿ ತೋರಿಸ್ಕೊಂಡು ಅಷ್ಟೇ.